ನಾವು ಮದನಪುರ ಗಲ್ಲಿ ಶಾಸ್ತ್ರಿ ನಿವಾಸಿಗಳು ಸುಮಾರು 50 ವರ್ಷಗಳಿಂದ ಇಲ್ಲಿ ಇರ್ತೀವಿ ರೀ ಸರ. ಈ ಜಾಗದ ಮೇಲೆ 2 ರೂಪಾಯಿ ಹಿಡಿದು ಈ ತನಕ 5 ರೂಪಾಯಿ 10 ರೂಪಾಯಿ 20 ರೂಪಾಯಿ 50 ರೂಪಾಯಿ ನಿಂತು ನಾವು ಟ್ಯಾಕ್ಸ್ ಕಟ್ಟಕತ್ತೀವಿ ರೀ ಸರ. ಅಂದರೆ ಈ ಜಾಗದ ಮೇಲೆ ಹಕ್ಕುಪತ್ರ ನಮಗೆ ಮನೆ ಮಾಡಿ ಕೊಟ್ಟರೆ ನಿಮ್ಮ ಕಳ್ಕಳಿಯಿಂದ ಬೇಡ್ಕೊಂತೀವಿ ಸರ್, ನಮಗೆ ಹಕ್ಕುಪತ್ರ ಮಾಡಿ ಕೊಡ್ರಿ ಸರ್. ಬೇರೆ ಕಡೆಗೆ ಅಧಿಕಾರಿಗಳು ಹೋದರೆ ನಿಮ್ಗೆ ಅಲ್ಲಿ ಜಾಗ ಕೊಟ್ಟಿವಿ ಇಲ್ಲಿ ಜಾಗ ಕೊಟ್ಟಿವಿ ಅಂತ ಒಕ್ಕಲಿ ಎಬ್ಸಕ್ಕೆ ನೋಡಕತ್ತಾರೆ ಸರ್. ನಾವು ಕೇಳಿದ್ರಿ ಆದರೆ ಅದು ಅಧಿಕಾರಿ ಬಳಿ ಹೋದರೆ ನಮಗೇನಂತಾರೆ ರೀ, ಆ ಜಾಗದ ಮೇಲೆ ನಿಮ್ಗೆ ಬೇರೆ ಕಡೆ ಕೊಟ್ಟಿದ್ದಾದಲ್ಲ ಹಿಂಗೆ ಹೇಳಿಕೇಸಿ ಏನೋ ಸುಳ್ಳು ಹೇಳಿ ದಾಖಲೆಗೆ ಏನೋ ಹೇಳಿಕೇಸಿ ನಮಗೆ ಒಕ್ಕಲಿ ಎಬ್ಸಕ್ಕೆ ನೋಡಕತ್ತಾರೆ ಸರ್. ನಾವು ಇದೇ ಜಾಗದ ಮೇಲೆ ಮನೆ ಕೊಟ್ಟಿಗೆ ಮಾಡಿ ಕೊಡ್ಬೇಕಂತ ನಿಮ್ಮಲ್ಲಿ ಕಳಿಕಂತ ಕೇಳ್ಕೊತೀವಿ ಸರ್. ನೋಡಿರಿ ನಮ್ಮಲ್ಲಿ ಸುಳ್ಳು ಅಂತ ಹೇಳ್ತಾ ಇಲ್ಲ. 2 ರೂಪಾಯಿ ಹಿಡಿದು 10 ರೂಪಾಯಿ 20 ರೂಪಾಯಿ 50 ರೂಪಾಯಿ 100 ರೂಪಾಯಿ ಇವಾಗಲಿಸಿ ತನಕ ನಾವು ಪ್ರೆಸೆಂಟ್ ಟ್ಯಾಕ್ಸ್ ಕಟ್ತೀವಿ ರೀ. ನೋಡಿರಿ ದಾಖಲೆಗಳು ನೋಡಿರಿ, 2 ರೂಪಾಯಿ ಅವ 50 ರೂಪಾಯಿ 10 ರೂಪಾಯಿ ಹಿಂಗೆ ಇಡೀ ದಾಖಲೆಗಳವ ರೀ. ಲೈಟ್ ಬಿಲ್ KB ಬಿಲ್ ಈಗ ಬೆಂಗಳೂರಲ್ಲಿ ಕೊಡ್ತಾರೆ. ಕೋಗಿಲೆ ಯಾವರು ಬೆಂಗಳೂರಿನಲ್ಲಿ ಕೋಗಿಲೆ ನಗರ ಅಂತ ಆದಲ್ರಿ ಸರ್, ಅಲ್ಲಿ ಜಾಗ ಕೊಳ್ಳತ್ತ ಸರ್. ನಾವು 50-60 ವರ್ಷದಲ್ಲಿ ಇರ್ತೀವಿ, ನಮಗೆ ಯಾಕೆ ಕೊಡ್ತಾ ಇಲ್ಲ, ನಮಗೆ ಯಾಕೆ ಇಲ್ಲ ಕೊಡೋರು? ಯಾರು ಅಧಿಕಾರಿ ಇಲ್ಲರಿ ಇಲ್ಲಿ ಯಾದಗಿರಿಯಾಗ. ಎಲೆಕ್ಷನ್ ಬಂದರೆ ಅಷ್ಟೇ ನಮಗೂ ಓಟ್ ಹಾಕ್ರಿ ಅಂತ ಕೈ ಜೋಡಿಸ್ಕೊಂಡು ಬರ್ತಾರ, ಆಮೇಲೆ ಒದ್ದು ಕಳಿಸ್ತಾರೆ ರೀ. ಈ ಪರಿಸ್ಥಿತಿ ನಮ್ಮ ಯಾದಗಿರಿಯಾಗ ನಡೆದ ಸರ್. ದಯವಿಟ್ಟು ನಮ್ಮ ಯಾದಗಿರಿ ಮದನಪುರ ಗಲ್ಲಿ ಶಾಸನದಾಗ ಸ್ವಲ್ಪ ನೋಡ್ರಿ, ಮನೆ ಮಾಡಿ ಕೊಡ್ರಿ. ಇದ್ದು ವರ್ಷದಲ್ಲಿ ಇದ್ದೀವಿ, ಚಳಿ ಮಳೆಗಾಲದಾಗ ಹೊರಗೆ ಬೀಳ್ತೀವಿ. ನಾವು ಬಡವರು ಮಾಡ್ಕೊಂಡು ತಿನ್ನೋರು, ಮುಸ್ರಿ ಮಾಡಿ ಕೆಲಸ ಮಾಡ್ಕೊಂಡು ತಿನ್ನೋರು ಇಂಥವ್ರು ಇದ್ದೀವಿ ರೀ. ನಾವು ಏನು ದೊಡ್ಡ ಕರೋಡ್ಪತಿ ಇಲ್ಲ ಏನಿಲ್ಲ. ಅದಕ್ಕೆ ಇಷ್ಟೇ ಕೇಳ್ಕೊತಾವ್ರಿ ಸರ್, ನಮಗೆ ಮನೆ ಮಾಡಿ ಕಟ್ಟಿ ಕೊಡ್ಬೇಕಂತ ನಿಮಗೆ ಕಳಕಳಿಯಿಂದ ಬೇಡ್ಕೊಳ್ತೀವಿ ಸರ್. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.